ಮುಖ್ಯವಾಗಿ 38 ತಿಂಗಳ ವೇತನ ಬಾಕಿ, 38 ತಿಂಗಳ ವೇತನ ಬಾಕಿ ಹಾಗೂ 1/1/24ರಿಂದ ನಮ್ಮ ವೇತನ ಹೆಚ್ಚಳದ ಬಗ್ಗೆ ಚರ್ಚೆ ನಡೆಯಿತು. ಅಂತಿಮವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ನಮಗೇನು ಹೇಳಿದರು, 2 ವರ್ಷದ ಅರಿಯರ್ಸ್ ಕೊಡ್ತೇವೆ ಅಂತ ಹೇಳಿದರು. 2 ವರ್ಷದ ಅರಿಯರ್ಸ್ ಬಿಟ್ಟು ಕೊಡಿ ಅಂತ. 2 ವರ್ಷ ಕೊಡ್ತೀವಿ, 2 ವರ್ಷ ಬಿಟ್ಟು ಕೊಡಬೇಕು ಅಂತ. 14 ತಿಂಗಳು ಕೊಡ್ತೀವಿ ಅಂದಿದ್ದಾರೆ ಅಷ್ಟೇ. ಅದರಿಂದ ಅದಕ್ಕೆ ನಮಗೆ ಸಮಸ್ಯೆ ಇಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬರಬೇಕು. ಇನ್ನು 1/1/24 ವೇತನ ಹೆಚ್ಚಳದ ಬಗ್ಗೆ ಯಾವುದೇ ಕಮಿಟ್ಮೆಂಟ್ ಅವ್ರದ್ದು ಇಲ್ಲ. ಆದ್ದರಿಂದ ನಮಗೆ ಅದು ಸಮಾಧಾನವಾಗಿಲ್ಲ. ನಾಳೆ ಬೆಳಗ್ಗೆಯಿಂದ ನಮ್ಮ ಸ್ಟ್ರೈಕ್ ನಡೀತದೆ. ಮಾತುಕತೆಗಳು ಒಪ್ಪಂದ ಯಾವುದೂ ಆಗಲಿಲ್ಲ. ನಮಗೂ ಯಾವುದು ಇದೆ 50% ಅರಿಯರ್ಸ್ ಕೊಡ್ತೀವಿ ಅಂತ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡ್ ಮಾಡಿದೆ. 2 ವರ್ಷದ ಅರಿಯರ್ಸ್ ಕೊಡೋದಕ್ಕೆ ಅದನ್ನು ಸರ್ಕಾರ ಕಷ್ಟ ಆದರೂ ನಾವು ಕೊಡ್ತೀವಿ. ಉಳಿದ 2 ವರ್ಷದ 38 ತಿಂಗಳ ಅರಿಯರ್ಸ್ ಅಲ್ಲಿ 14 ತಿಂಗಳು ಕೊಡ್ತೀನಿ ಅಂತ ಕೊಡ್ತೀವಿ ಅಂತ ಹೇಳಿ 24 ತಿಂಗಳು ಕೊಡಕ್ ಆಗಲ್ಲ ಅಂತ ಆಗೋದಿಲ್ಲ. ಮತ್ತೆ ಮುಂದಿನ ವೇತನ ಪರಿಷ್ಕರಣೆ ಬಗ್ಗೆನೂ ಏನು ಕಮಿಟ್ಮೆಂಟ್ ಕಮಿಟ್ಮೆಂಟ್. ಅದರಿಂದ ನಾಳೆ ಬೆಳಗ್ಗೆಯಿಂದ ನಮ್ಮ ಮುಷ್ಕರ ಜಾರಿ. ಸಾರಿಗೆ ನಿಗಮಗಳ ನೌಕರರು ಮುಷ್ಕರ 38 ತಿಂಗಳ ಕಾಲದ ಅರಿಯರ್ಸ್ ಅನ್ನು ಕೊಡಬೇಕು. 1/1/24ರಿಂದ 25% ವೇತನ ಹೆಚ್ಚಳ, 31% DA ಮರ್ಜ್ ಮಾಡಿ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮುಷ್ಕರದ ನೋಟಿಸ್ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರಕ್ಕೆ, ಆಡಳಿತ ವರ್ಗಕ್ಕೆ 1/1/24ರಲ್ಲಿ ಕೊಟ್ಟಿದ್ದೀವಿ. ಅಂದರೆ 18 ತಿಂಗಳ ಕಾಲ ಕಳೆದಿದೆ. ಅವರು ಇವತ್ತ ಕೊನೆಯ ಸಂದರ್ಭದಲ್ಲಿ ಕರೆದು ಶ್ರೀನಿವಾಸ ಮೂರ್ತಿಯವರು ಏನು ಅರಿಯರ್ಸ್ಗೆ ಸಂಘಟನೆಗಳ ಜೊತೆ ಮಾತನಾಡಿ ಸರ್ಕಾರ ಎಷ್ಟು ಅನುದಾನ ಕೊಡಬೇಕು ಅಂತೇಳಿ ಹೇಳಿದ್ರು, ಅದರಲ್ಲಿ ಅವರು 14 ತಿಂಗಳ ಕಾಲ ಮಾತ್ರ ಅವರು ಶಿಫಾರಸು ಮಾಡಿದ್ದಾರೆ. ಅಂದರೆ 1/1/22ರಿಂದ 28/2/2023ವರೆಗೆ 14 ತಿಂಗಳ ಕಾಲ ಅರಿಯರ್ಸನ್ನು ಕೊಡಿ, 700ರಿಂದ 800 ಕೋಟಿಯನ್ನು ಅಂತ ಅದರಲ್ಲಿ ಹೇಳಿದ್ದಾರೆ. ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಒಪ್ಪೋದು ಇಲ್ಲ. ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಅಂತ ಹೇಳಿದ್ದಾರೆ. ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆಂದರೆ 1/1/20ರಿಂದ 28/2/2023ವರೆಗೆ 38 ತಿಂಗಳ ಕಾಲ ಅರಿಯರ್ಸ್ ಕೊಡಬೇಕು. ಒಂದನೇದು. ಎರಡನೇದು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಯವರು ವೇತನ ಪರಿಷ್ಕರಣೆ ಬಗ್ಗೆ ಬಾಯಿ ಬಿಡಲಿಕ್ಕೆ ತಯಾರಿಲ್ಲ. ಆದ್ದರಿಂದ ಸಾರಿಗೆ ನಿಗಮಗಳಲ್ಲಿ ಆಗಸ್ಟ್ 5 ಅಂದರೆ ನಾಳೆಯಿಂದ ಏನು ಮುಷ್ಕರ ಆರಂಭ ಆಗಬೇಕು, ಆ ಮುಷ್ಕರವನ್ನು 100ಕ್ಕೆ 100 ಯಶಸ್ವಿಯಾಗಿ ನೌಕರರು ನಡೆಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಒಂದು ವೇಳೆ ಸರ್ಕಾರ ಪುನಃ ಮಾತುಕತೆ ಕರೆದರೂ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಮುಖ್ಯಮಂತ್ರಿಯವರಿಗೆ, ಮುಷ್ಕರ ಹರಿಯುತ್ತೆ. ನಾವು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗೆ ಬದ್ಧ ಇದ್ದೀವಿ. ಆದರೆ ಮುಷ್ಕರ ನಡೆಯುವಾಗಲೇ ಮಾತುಕತೆ ಆಡಿ. ಯಾಕೆ ಅಂದರೆ ನೀವು 18 ತಿಂಗಳು ಕಾಲಾವಕಾಶ ಕೊಟ್ಟಿದ್ವಿ, ನೀವು ಇವತ್ತು ಕರೆದು ಮಾತನಾಡೋದು ಸರಿಯಿಲ್ಲ ಅಂತ ಅಂಶವನ್ನು ಹೇಳಿದ್ವಿ. ಅದರಿಂದ ಸಾರಿಗೆ ನಿಗಮಗಳ ನೌಕರರು ಏನು 1,15,000 ಜನ ಇದ್ದಾರೆ, ಎಲ್ಲರೂ 100ಕ್ಕೆ 100ರಷ್ಟು ನೀವು ಮುಷ್ಕರವನ್ನು ಯಶಸ್ವಿ ಮಾಡಿ ನಿಮ್ಮ ಹಕ್ಕುಗಳನ್ನು ಉಳಿಸ್ಕೋಬೇಕು. 4 ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ವೇತನ ಪರಿಷ್ಕರಣೆ ಅವಧಿ ಏನಿದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. 31% DA ಮರ್ಜ್ ಆಗಿ ವೇತನ ಪರಿಷ್ಕರಣೆ ಆಗಬೇಕು. 38 ತಿಂಗಳ ಕಾಲ ಕೂಡ ಅರಿಯರ್ಸನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಮುಂದುವರಿಸಿ ಅಂತ ಹೇಳಿ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅವರು 1/1/24ರಿಂದ ವೇತನ ಪರಿಷ್ಕರಣೆ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, 1/3/23ರಿಂದ ಇಂದಿನ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದೆ, ಅದನ್ನು ಅವರು ಆಧಾರವಾಗಿ ಇಟ್ಕೊಂಡಿದ್ದಾರೆ. 1/1/20ರಿಂದ ಜಾರಿ ಕೊಟ್ಟಿರೋದ್ರಿಂದ ಮಾರ್ಚ್ 2023 ಸಂಬಳವನ್ನು ಕೊಡಲಿಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ. ಅವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಸಾರಿಗೆ ನಿಗಮಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಯವರನ್ನ ಕನ್ಫ್ಯೂಸ್ ಮಾಡಿಸಿ
1/1/23 ಅನ್ನೋದನ್ನ ಅವ್ರು ಮುಂದೆ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ಜಾರಿಯಾಗಿರೋದು 1/1/2020 15% ವೇತನ ಹೆಚ್ಚಳ ಆಗಿದೆ. ಅಂದಿನಿಂದ ನಮಗೆ ಇಂಕ್ರಿಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ನಿವೃತ್ತ ನೌಕರರಿಗೆ ಅಂದಿನಿಂದ ಗ್ರ್ಯಾಚುಟಿ ಮತ್ತು ಡಿಫರೆನ್ಸ್ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಆದ್ರಿಂದ 1/1/20 31/12/2023 ಅಂದ್ರೆ 4 ವರ್ಷಗಳ ಕಾಲ ಆ ವೇತನ ಪರಿಷ್ಕರಣೆ ಅವಧಿ 1958 ಏನು ಬಂದಿದೆ ಅದನ್ನ ಇವತ್ತ ಮುರಿಲಿಕ್ಕೆ ಉಲ್ಲಂಘನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಮಗೆ 1/1/24 ವೇತನ ಪರಿಷ್ಕರಣೆ ಆಗಬೇಕು. ಯಾವುದೇ ಶಿಸ್ತು ಕ್ರಮಕ್ಕೆ ಸಾರಿಗೆ ನಿಗಮಗಳ ನೌಕರರು ಎದುರೋದಿಲ್ಲ, ಹಂಚೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿಂತ 10 ಸ್ಟ್ರೈಕ್ ಮಾಡಿ ಅನುಭವ ಇದೆ. ನಿಮ್ಮ ಗಮನಕ್ಕೆ ಈ ರಾಜ್ಯದಲ್ಲಿ ನಾಳೆ ಬಾರ್ ಡ್ಯೂಟಿ, ಇವತ್ತು ಹೋದ್ರೆ ನಾಳೆ ರಾತ್ರಿಗೆ ಇಳಿಬೇಕಲ್ಲ, ಈಗಲಿಂದಲೇ ಎಫೆಕ್ಟ್ ಆಗ್ತಾ ಇದೆ. ನಾವು ಸಂಬಳ ಮುಷ್ಕರ ಮಾಡುವಂಥ ಸಂದರ್ಭದಲ್ಲಿ ನಾವು ಗೈರು ಹಾಜರಿ ಆಗೋದಕ್ಕೆ ನಾವು ಸಂಬಳ ಕೇಳೋದಿಲ್ಲ. ಅದನ್ನು ಯಾರು ಕೂಡ ವರ್ಕರು ಕೂಡ ಅಪೇಕ್ಷೆ ಪಡೋದಿಲ್ಲ. ಆದರೆ ನಮಗೆ ಹಕ್ಕುಗಳು ಉಳಿಬೇಕು. ಅದರಿಂದ ಅವರು ಯಾವುದೇ ಬೆದರಿಕೆ ಹಾಕಿದ್ರು ಕೂಡ ಸಾರಿಗೆ ನಿಗಮಗಳ ನೌಕರರು 100ಕ್ಕೆ 100 ಮುಷ್ಕರವನ್ನು ಯಶಸ್ವಿ ಮಾಡ್ತಕ್ಕಂಥ ತಿಳುವಳಿಕೆ ಅವರಿಗಿದೆ. ಆದ್ದರಿಂದ ನಾವು ಜಂಟಿ ಕ್ರಿಯಾ ಸಮಿತಿ ಅವರಿಗೆ ನಾಯಕತ್ವವನ್ನು ಕೊಡ್ತೀವಿ. ಯಾವುದಕ್ಕೂ ಅಂಜಬಾರದು, ಹೊಳಕ್ಬಾರದು. ಯಾವುದೇ ಪರಿಸ್ಥಿತಿ ಬಂದರೂ ನಾವು ಅದನ್ನ ಎದುರಿಸಲಿಕ್ಕೆ ತಯಾರಿದ್ದೀವಿ. ನಾಳೆ ಬೆಳಗ್ಗೆ ಇನ್ನೊಂದು ಮಾತ್ರ ಸ್ಪಷ್ಟಪಡಿಸಿದೆ ಅಂದ್ರೆ ಸಾರ್ವಜನಿಕರಲ್ಲಿ ನಾವೊಂದು ಮನವಿಯನ್ನು ಮಾಡ್ತೇವೆ. ಯಾಕಂದ್ರೆ ನಾವು ಈ ಮುಷ್ಕರವನ್ನ ನೋಟಿಸನ್ನು ನಾವು 21 ದಿವಸಗಳ ಮುಂಚಿತವಾಗಿ ನಾವು ಸರ್ಕಾರಕ್ಕೆ ನಾವು ಜಾರಿ ಮಾಡಿದ್ವಿ. ಸರ್ಕಾರ 21 ದಿನಗಳ ಮುಂಚೆ ನಾವು ಕರೆದು ಮಾತಾಡುವಂಥ ಒಂದು ಪ್ರಕ್ರಿಯೆಯನ್ನು ಅವರು ಮಾಡಿಲ್ಲ. ನಾಳೆ ಮುಷ್ಕರ ಮುಟ್ಟಿದಲ್ಲಿ ಇವತ್ತು ಕರೆದದನ್ನು ಅವರೊಂದು ಅನಾದರ ಧೋರಣೆಯನ್ನು ತೋರ್ಪಡಿಸಿದ್ದಾರೆ. ನಾವು ಸಾರ್ವಜನಿಕ ಮನವಿ ಮಾಡೋದಂದ್ರೆ ನಾವು ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿಲ್ಲ. ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗೋಸ್ಕರ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದೇವೆ. ಸರ್ಕಾರದ ತಾತ್ಸಾರ ಮನೋಭಾವ ಅವರು ಒಂದು ನಿಮಿಷ ಅವರು CM ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಏನು ಹೇಳಿದೆ ರೆಕಮೆಂಡೇಶನ್ ಜಾರಿ ಮಾಡ್ತೀವಿ. 1/1/24 ವೇತನ ಬಗ್ಗೆ ಏನು ಮಾತಾಡಲಿಲ್ಲ. ನಾವೇನು ಹೇಳಿದ್ವಿ, ಅವರು ಅರ್ಧ ರೆಕಮೆಂಡ್ ಮಾಡಿದ್ದಾರೆ, 38 ತಿಂಗಳದ್ದು ಮಾಡಿಲ್ಲ. ಅವ್ರು ಹೇಳಿದ್ದಾರೆ 14 ತಿಂಗಳದ್ದು. ಬಟ್ 38 ತಿಂಗಳು ನಾವು ಕೆಲಸ ಮಾಡಿದ್ದೀವಿ, ನಮಗೆ 38 ತಿಂಗಳ ರಿಯರ್ಸ್ ಕೊಡಬೇಕು. ಸರ್ಕಾರಕ್ಕೆ ಇಟ್ಸ್ ಎ ಪೀನಟ್. 1/1/24 ವೇತನ ಪರಿಷ್ಕರಣೆ ಆಗಬೇಕು. ಇನ್ನು ಉಳಿದ ವಿಷಯಗಳು ಮ್ಯಾನೇಜ್ಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಆದರೂ ಸೆಷನ್ ಆದಮೇಲೆ ಮತ್ತೆ ಕೂತ್ಕೊಳ್ಳೋಣ ಅಂತ ಹೇಳಿದರು. ನಾವು ಪಬ್ಲಿಕ್ಕಿಗೆ ತೊಂದರೆ ಮಾಡಬೇಕು ಅಂತ ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿದೆ, ಡಿಸೆಂಬರ್ 31 ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದು. ಅವಾಗ ಕೈ ಬಿಡಿ ಅಂತ ಹೇಳಿದರು, ಕೈ ಬಿಟ್ಟಿವಿ. ಇನ್ನೂ ಮುಂದೆ ಎಳ್ಕೊಂಡು ಹೋಗಕ್ಕೆ ನಮಗಿಷ್ಟ ಇಲ್ಲ. ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದಿದ್ರೆ ನಾವು ನೋಟಿಸ್ ಕೊಟ್ಟ ತಕ್ಷಣ ಕರೆದು ಮಾತಾಡಬೇಕಾಗಿತ್ತು. ನಾಳೆ ಸ್ಟ್ರೈಕ್ ಇಟ್ಕೊಂಡು ಇವತ್ತು ಕರೆಯೋದು ಇಲ್ಲ. ಅದಕ್ಕೆ ಅವ್ರೇನು ಮಾಡಲಿಲ್ಲ. ಇಲ್ಲ ನಾವು ಮಾತಾಡೋಣ ಮುಂದಕ್ಕೆ, ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದರು. ಆದ್ದರಿಂದ ಆಗೋದಿಲ್ಲ. ಸೊ ನಾಳೆ ಸ್ಟ್ರೈಕ್ ಆಗುತ್ತೆ. ನಾವು ಅದು ಅವ್ರಿಗೆ ಬಿಟ್ಟಿದ್ದು. ಹಿಂದೆ ನಾವು ಒಂದು ನಿಮಿಷ, ನಾವು ಸಾರಿಗೆ ನಿಗಮದ ಬಸ್ಸುಗಳು ಯಾವುದೂ ನಡೆಯೋದಿಲ್ಲ. ಅವರು ಪ್ರೈವೇಟ್ ಬಸ್ ಆಪರೇಟ್ ಮಾಡ್ತಾರೋ, ಟೆಂಪೋ ಆಪರೇಟ್ ಮಾಡ್ತಾರೋ, ಅವ್ರಿಗೆ ಬಿಟ್ಟಿದ್ದು. ನೋಡಿ, ಗಿಸ್ಮಾ ಎಲ್ಲ ಅವ್ರು ತಗೊಂಬಂದಿದ್ದಾರೆ. ಬೆಳಗ್ಗೆಯಿಂದ ನೋಡಿ ಏನಾಗುತ್ತೆ. ಯಾವುದೇ ವಿಕ್ಟಿಮೈಸೇಷನ್ ಆದ್ರೆ ಅದನ್ನು ಹೋರಾಟ ಮಾಡ್ತೀವಿ. ಜಂಟಿ ಕ್ರಿಯಾ ಸಮಿತಿ ಬಹಳ ಸ್ಪಷ್ಟವಾಗಿ ಕರೆ ಕೊಟ್ಟಿದೆ. ಸರ್, ದಯಮಾಡಿ ಇತರೆ ನಿಗಮಗಳಲ್ಲಿ ಇರ್ತಕ್ಕಂಥ ಇತರೆ ಸಂಘಟನೆಗಳು ಕೂಡ 100ಕ್ಕೆ 100 ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. 1,15,000 ಜನ ನೌಕರರು ತಮ್ಮ ಹಕ್ಕುಗಳಿಗಾಗಿ, ತಮಗೆ ಬರಬೇಕಾಗಿರ್ತಕ್ಕಂಥ ವೇತನ ಪರಿಷ್ಕರಣೆ ಆಗಿ ಒಗ್ಗಟ್ಟಾಗಿ ನಿಂತಿದ್ದಾರೆ. ನಾವು ಯಾವುದೇ ಸರ್ಕಾರದ ಆಡಳಿತ ವರ್ಗದ ಗೊಡ್ಡು ಬೆದರಿಕೆಗೆ ನಾವು ಎದುರೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿರಲಿ. 100ಕ್ಕೆ 100ರಷ್ಟು ಯಶಸ್ವಿ ಆಗುತ್ತೆ.